ಅಖಂಡ ವಿಕಾಸದತ್ತ ಮುನ್ನುಗ್ಗುತ್ತಿದೆ ಭಾರತ ದೇಶ. ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಂದರೆ ಅಷ್ಟು ಸುಲಭವಲ್ಲ. ಅಖಂಡ ಭಾರತ ದೇಶವೇ ಒಮ್ಮತದಿಂದ ನಿರ್ಧರಿಸಿ ಪ್ರಧಾನಿ ಮಾಡಿದ್ದಕ್ಕೂ ಸರಿಯಾಗಿ ನರೇಂದ್ರ ಮೋದಿಯವರು ಯಾರೂ ಊಹಿಸದಂತಹ ವಿಕಾಸ ಮಾಡಿಕೊಟ್ಟಿದ್ದಾರೆ. ಆ ವಿಕಾಸಕ್ಕೂ ಭಾರತದ ಬಡ ಕುಟುಂಬಗಳಿಗೂ ದೊಡ್ಡ ನಂಟು ಬೆಸೆದಿದೆ. ಇದೇ ರೀತಿ ಪ್ರಧಾನಿ ನಮ್ಮ ದೇಶದಲ್ಲಿ ಮತ್ತೈದು ವರ್ಷ ಇದ್ದರೆ ಬಡವರು ಇರಲು ಸಾಧ್ಯವೇ ಇಲ್ಲ. ಎಂದರೆ ಬಡವರೆಲ್ಲ ಶ್ರೀಮಂತರಾಗುವುದಿಲ್ಲ. ದೇಶಾದ್ಯಂತ ಬಡವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಅವಿವೇಕಿ ಪ್ರಧಾನಿ ಚೈನಾ ದೇಶದ ವಿರೋಧಿಯಂತೆ, ಮುಸ್ಲಿಮರ ವಿರೋಧಿಯಂತೆ ನೂರಾರು ಕೋಟಿ ಹಣವನ್ನು ಮುಸ್ಲಿಂ ದೇಶಗಳಿಗೆ ದಾನ ಕೊಡುತ್ತಾನೆ. ಚೈನಾ ವಿರೋಧಿಸಿದ್ದ ಜಪಾನ್ ಮೂಲದ ರೋಬೋ ಸ್ವಯಂಚಾಲಿತ ಸ್ಕೂಟರೊಂದನ್ನು ಮಾರಾಟಕ್ಕಾಗಿ ಭಾರತ ದೇಶದಲ್ಲಿ ಅನುಮತಿ ಕೊಡುವ ಮೂಲಕ ಬಡ ಕುಟುಂಬಗಳಿಗೆ ಮುಳ್ಳಾಗಿದ್ದಾನೆ. ಬಡವರು, ಮಧ್ಯಮ ವರ್ಗದ ಜನಸಾಮಾನ್ಯರು ದ್ವಿಚಕ್ರ ವಾಹನಗಳನ್ನು ಬಳಸಿಕೊಂಡೇ ಹಣವನ್ನು ಸಂಪಾದಿಸಿ ಜೀವನವನ್ನು ಸಾಗಿಸುತ್ತಿದ್ದರು. ಬಡವರು, ಮಧ್ಯಮ ವರ್ಗದವರ ತಿಂಗಳ ಸಂಬಳ ಕೇವಲ 30,000 ಹಾಗೂ ಅದಕ್ಕೂ ಕಡಿಮೆ ಇರುತ್ತದೆ. ಇಂತಹ ಬಡ ರಾಷ್ಟ್ರಕ್ಕೆ ಕೇವಲ 30,000ಕ್ಕೆ ಸಿಗುವ ಸ್ವಯಂಚಾಲಿತ ದ್ವಿಚಕ್ರ ವಾಹನ ಸಿಗುವುದಾದರೆ ಬಡವರು, ಮಧ್ಯಮ ವರ್ಗದವರು ಯಾವ ಕೆಲಸ ಮಾಡಬೇಕು? ವರ್ಷಕ್ಕೆ 3.5 ಲಕ್ಷ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ಬದಲು ಕೇವಲ 30,000ಕ್ಕೆ ರೋಬೋ ಸ್ಕೂಟರ್ ಕೊಂಡರೆ ಅದೂ ಸಹ ಇದೇ ರೀತಿಯ ಕೆಲಸ ಮಾಡುತ್ತಾರೆ. ಇನ್ನು ಕೆಲಸಗಾರರು ಏಕೆ ಬೇಕು? ರೋಬೋ ಸ್ಕೂಟರ್ಗೆ ವೀಕ್ ಆಫ್ ಬೇಕಿಲ್ಲ, ಹಬ್ಬದ ರಜೆ ಬೇಕಿಲ್ಲ, ಆಸ್ಪತ್ರೆಗೆ ಹೋಗಲು ರಜೆ ಬೇಕಿಲ್ಲ, ಅಪಘಾತವಂತೂ ಆಗುವುದೇ ಇಲ್ಲ, ಆಸ್ಪತ್ರೆಗೆ ಸೇರಿಸುವ ಅಗತ್ಯವೂ ಇಲ್ಲ. ಹೀಗಿರುವಾಗ ಕೆಲಸಗಾರರ ಅವಶ್ಯಕತೆ ಯಾವ ಸಂಸ್ಥೆಗೂ ಇರುವುದಿಲ್ಲ. ಆಗ ಭಾರತ ದೇಶದಲ್ಲಿ ಬಡವರ ಹಾಹಾಕಾರ ಹೆಚ್ಚಾಗುತ್ತದೆ. ಬಡವರು ಹಸಿವಿನಿಂದ ಸಾಯುತ್ತಾರೆ. ಇಲ್ಲ, ಹಸಿವು ತಾಳಲಾರದೆ ಹಣಕ್ಕಾಗಿ ಕೊಲೆ ಸುಲಿಗೆ ಮಾಡಲು ಮುಂದಾಗುತ್ತಾರೆ. ಕೊನೆಗೆ ಇದೇ ಕೊನೆಯಾಗುತ್ತದೆ. ಆಗ ಭಾರತೀಯರೆಲ್ಲರೂ ಶ್ರೀಮಂತರೇ ಎಂಬ ಹೆಗ್ಗಳಿಕೆ, ಬಿರುದು ಭಾರತ ದೇಶಕ್ಕೆ ಸಿಗುತ್ತದೆ. ದೇಶದಲ್ಲಿ ಬಡವರೇ ಇರುವುದಿಲ್ಲ. ಹೀಗೆ ಹೇಳಿ ಜೈ ಮೋದಿ, ಜೈ ಭಾರತಾಂಬೆ.